ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಕಟ್ ತಂಡದ ಹೀರೋದ ಜಾಹಿದ್ ಖಾನ್ ಅವರೇ ಹಾಗೂ ರಚಿತಾರಾಮ್ ಮೇಡಮ್ ಹಾಗೂ ಮಲೈಕಾ ಮೇಡಮ್, ನಿರ್ದೇಶಕರಾದ ಅನಿಲ್ ಕುಮಾರ್ ಹಾಗೂ ರಂಗನಾರ್ಗು ಅವರೇ ಮತ್ತು ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ನನಗೂ ವಂದನೆಗಳು. ಥ್ಯಾಂಕ್ ಯು. ಮೊದಲನೇ ನಿರ್ಮಾಣದ ಸಿನಿಮಾ ಎಷ್ಟು ಪ್ರೀತಿಯಿಂದ ನನ್ನ ಮೊದಲ ನಿರ್ಮಾಪಕನಾಗಿ ಈ ಕಲ್ಟ್ ಚಿತ್ರವನ್ನು ನಿರ್ಮಿಸಿದ್ದೇನೆ ಹಾಗೂ ಕಲ್ಟ್ ಚಿತ್ರದ ನಿರ್ದೇಶಕರಾದ ಅನಿಲ್ ಕುಮಾರ್ ಅವರು ಪ್ರತಿಯೊಂದು ವಿಷಯವನ್ನು ಅನಿಲ್ ಕುಮಾರ್ ಅವರು ತಿಳಿಸುತ್ತಾರೆ. ಸೇಫೆಸ್ಟ್ ಗೇಮ್ ಇನ್ ದ ವರ್ಲ್ಡ್. ಥ್ಯಾಂಕ್ ಯು ಸೋ ಮಚ್ ಲೋಕಿ ಸರ್. ಮಾತು ಕಡಿಮೆ ಆದರೂ ಖಂಡಿತವಾಗಿ ಇಡೀ ತಂಡವನ್ನು ಅಷ್ಟೇ ಪ್ರೀತಿಯಿಂದ ಕರ್ಕೊಂಡು ಹೋಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್. ಮತ್ತಷ್ಟು ಸಿನಿಮಾಗಳು ಲೋಕಿ ಸಿನಿಮಾಸ್ ಮೂಲಕ ಬರಲಿ. ಇದೀಗ ನಿರ್ಮಾಪಕರ ಆಜ್ಞೆಯಂತೆ ನಿರ್ದೇಶಕರು ಮಾತನಾಡುವಂತಹ ಸಮಯ. ಅನಿಲ್ ಕುಮಾರ್ ಸರ್, ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಲೋಕಿ ಸರ್ನ ನಾನು ಮುಹೂರ್ತದಲ್ಲಿ ನೋಡಿದ್ದು, ಅದಾದ ನಂತರ ಒಂದೇ ಒಂದ್ಸರಿ ಫಸ್ಟ್ ಡೇ ಶೂಟಿಂಗಿಗೆ ಬಂದಿದ್ರು. ಅದಾದ್ಮೇಲೆ ಇವತ್ತೇ ಸಿಗ್ತಿರೋದು. ಆ್ಯಕ್ಚುಲಿ ಈ ಥರ ಪ್ರೊಡ್ಯೂಸರ್ ಸಿಗೋದಕ್ಕೂ ಡೈರೆಕ್ಟರ್ ಅದೃಷ್ಟ ಮಾಡಿರಬೇಕು. ಯಾಕಂದರೆ ಪ್ರೆಷರ್ ಮೇಲೆ ಪ್ರೆಷರ್ ಆಗ್ತಿರ್ತಾರೆ. ಇಲ್ಲ ಇಷ್ಟೇ ಕೊಡೋದು, ಈ ಲೊಕೇಶನ್ ಕೊಡಲ್ಲ, ಅದು ಕೊಡಲ್ಲ ಅಂತ. ಅದು ಯಾವತ್ತು ನನಗೆ ಆ ಸಮಸ್ಯೆನೇ ಬರಲಿಲ್ಲ. ಥ್ಯಾಂಕ್ ಯು ಲೋಕಿ ಸರ್. ಆಮೇಲೆ ಆ 3 ದಿನ ಏನು ನನಗೆ ಸಿಕ್ಕಿದ್ದಾರೆ ಅದಕ್ಕಿಂತ ಜಾಸ್ತಿ ಇವತ್ತು ಅವ್ರು ಮಾತಾಡಿರೋದು. ಇದಕ್ಕಿಂತ ಜಾಸ್ತಿ ಮಾತು ನಾನು ಯಾವತ್ತೂ ಕೇಳಿಲ್ಲ. ಎಸ್ ಸರ್. ಮತ್ತು ಸತತ 1.5 ಇಯರ್ ಜೈದ್ 1.5 ಇಯರ್ ತುಂಬ ಏನು ನಮ್ಮ ಅರ್ಜುನ್ ಜನ್ಯ ಅವ್ರು ಹೇಳಿದ್ರು ಅವಾಗಲೇ, ಇಡೀ ತಂಡ ಜೆನ್ಯೂನ್ ಆಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ. ಅದು ಖಂಡಿತ ಹೌದು. ನಾವೇನು ಇಲ್ಲಿ ವೇದಿಕೆ ಮೇಲೆ ಕೂತಿದ್ವಿ ಇಷ್ಟೇ ಅಲ್ಲ, ಇದರಿಂದ ಸಾಕಷ್ಟು ಜನ ಟೆಕ್ನಿಷಿಯನ್ಸು, ನಮ್ಮ ಸಿನಿಮಾಟೋಗ್ರಾಫರ್ ಆಗಿರ್ಬೋದು, ಅರ್ಜುನ್ ಜನ್ಯ ಅವರಾಗಿರ್ಬೋದು, ಇನ್ನೊಂದು ಮಾಸ್ಟರ್ ಇಲ್ಲೇ ಇದ್ದಾರೆ, ಮತ್ತು ನಮ್ಮ ಎಡಿಟರ್ KM ಪ್ರಕಾಶ್ ಅವರಾಗಿರ್ಬೋದು, ಸಾಕಷ್ಟು ಜನ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಇವತ್ತೇನೋ ನಿಮ್ಮ ಸಿನಿಮಾ ಪಾಸಿಟಿವ್ ಆಗಿ ಕಾಣ್ತಾ ಇದೆ, ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಒಂದಷ್ಟು ಜನಕ್ಕೆ ಅನ್ನಿಸ್ತಿದೆ ಅಂದರೆ ಅದು ಎಲ್ಲರ ಶ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಜಾಹಿದ್ ಅವ್ರ ಬಗ್ಗೆ ಫಸ್ಟ್ ನಾನು ಹೇಳ್ಬಿಡ್ತೀನಿ. ಯಾಕೆಂದರೆ ಕೊನೆಗೆ ಹೇಳಕ್ಕೆ ಶುರು ಆದರೆ ಅದು ನಿಲ್ಲಲ್ಲ. ಫಸ್ಟ್ ಹೇಳ್ಬಿಟ್ರೆ ಶಾರ್ಟ್ ಮಾಡಿಬಿಟ್ಟು ಮಿಕ್ದವ್ರ ಬಗ್ಗೆ ಹೇಳ್ಬೋದು. ಈಗೇನು ನೋಡಿದ್ರಿ, ನಮ್ದೊಂದು ಉತ್ಸವ ಜಾಹಿದ್ ಓಡಾಡಿರೋ ಅಂಥದ್ದು ಸಿನಿಮಾ ಪ್ರಮೋಷನ್ಗೆ. ಬಹುಶಃ ನೀವು ಎಲೆಕ್ಷನ್ ಓಡಾಡಿದ್ರೆ ಗೆದ್ಬಿಡ್ತಿದ್ರಿ ಅನ್ಸುತ್ತೆ, ಅಷ್ಟರ ಮಟ್ಟಿಗೆ ಓಡಾಡಿದ್ರಿ. ಸೊ ಅಷ್ಟು ಎಫರ್ಟು, ಡೆಡಿಕೇಶನು ನಾನು ಮಾಡಿರೋ ನಾಯಕರುಗಳಲ್ಲಿ ಖಂಡಿತ ಇವತ್ತವರೆಗೂ ನಾನು ನೋಡಿಲ್ಲ. ನಿಮ್ಮಲ್ಲೇ ಫಸ್ಟ್ ಟೈಮ್ ನಾನು ನೋಡಿದ್ದು ಅಷ್ಟು ಎಫರ್ಟ್. ಅದು ಬರೀ ಪ್ರಮೋಷನ್ ಒಂದೇ ಅಲ್ಲ, ತೆರೆ ಮೇಲೆ ಕೆಲಸ ಮಾಡೋದಕ್ಕೂ ಹಗಲು ರಾತ್ರಿ. ಫಸ್ಟ್ ಸಿನಿಮಾ ನೀವು ಮಾಡ್ತಿದ್ರಿ ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಯಾಕಂದರೆ ನಾನು ಪ್ರಿಪೇರ್ ಆಗಿರ್ತೀನಿ. ಹೊಸ ಹೀರೋ ಅಂದ ತಕ್ಷಣ ಏನೇನೆಲ್ಲ ವರ್ಕ್ಶಾಪ್ ಮಾಡಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು ಅಂತ ನಾನೊಂದಷ್ಟು ಪ್ರಿಪೇರ್ ಆಗಿರ್ತೀನಿ. ಪ್ರಿಪೇರ್ ಆಗಿದೆ ಕೂಡ, ಆದರೆ ನೀವು ಅದಕ್ಕೆ ಜಾಸ್ತಿ ಟೈಮ್ ಅದಕ್ಕೆ ಸ್ಪೆಂಡ್ ಮಾಡೋ ಅವಶ್ಯಕತೆ ಸಿಗಲಿಲ್ಲ. ಯಾಕೆಂದರೆ ನೀವು ಅದಕ್ಕಿಂತ ಅದ್ಭುತವಾಗಿ ಪ್ರಿಪೇರ್ ಆಗಿ ಬಂದಿದ್ರಿ. ಆ್ಯಕ್ಚುಲಿ ನಿಮ್ಮಲ್ಲಿರೋ ಆ ಹಾರ್ಡ್ ವರ್ಕು, ಆ ಪ್ರಾಮಾಣಿಕತೆ ಮತ್ತು ಸಿನಿಮಾನ ತಲುಪಿಸ್ಬೇಕು ಮನೆಗೂ ಅನ್ನೋದೊಂದು ಏನೋ ಒಂದು ನಿಲುವು, ಒಂದು ಏಮ್ ಇದೆಯಲ್ಲ, ಅದು ಖಂಡಿತವಾಗ್ಲೂ ನಿಮ್ಮನ್ನು ಆ ಜಾಗಕ್ಕೆ ತಗೊಂಡೋಗಿ ನಿಲ್ಲಿಸುತ್ತೆ. ನೀವು ಫಸ್ಟ್ ಟೈಮು ಏನು ಪ್ರೊಡ್ಯೂಸರ್ ನೀವು ನನಗೆ ಅಡ್ವಾನ್ಸ್ ಕೊಟ್ಟಾಗ ಒಂದು ಮಾತು ಹೇಳಿದ್ರಿ, ಒಂದೇ ಸರ್ ನನ್ನ ರಿಕ್ವೆಸ್ಟು, ಒಂದು ಸಿನಿಮಾ ರಿಲೀಸ್ ಆಗೋರ್ಗು ನಾನು ಬಿಟ್ಟು ಹೋಗ್ಬಾರ್ದು ಅಂತ. 23rd ಕಟ್ಔಟ್ ನಿಲ್ಸೋರ್ಗು ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಅದು ಖಂಡಿತವಾಗ್ಲೂ ನಿಲ್ಲುತ್ತೆ. ಕನ್ನಡಕ್ಕೆ ಕಲಾವಿದರು, ಹೀರೋಗಳು, ಎಸ್ಪೆಷಲಿ ನಾಯಕ ನಟರ ಅವಶ್ಯಕತೆ ತುಂಬ ಇದೆ. ಯಾಕಂದರೆ ಅಷ್ಟು ಕೊರತೆ ಇದೆ. ಎಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಆಗಿದ್ದಾರೆ, ದೂರ ಆಗಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ನಾಯಕರು ಇಲ್ಲ, ಹೊಸಬರಿಗೆ ನಿರ್ಮಾಪಕರಿಲ್ಲ. ಅಂಥದ್ರಲ್ಲಿ ಆ ಹೊಸ ನಾಯಕ ನಟರಲ್ಲಿ ಜಾಹಿದ್ ಖಾನ್ ಮೊದಲನೇ ಸ್ಥಾನದಲ್ಲಿ. ಈ ವರ್ಷದಲ್ಲಿ ಮೊದಲನೇ ತಿಂಗಳಲ್ಲಿ ಒಬ್ಬ ಸೂಪರ್ ಸ್ಟಾರ್ ಕನ್ನಡ ಚಿತ್ರರಂಗದಲ್ಲಿ ನಿಲ್ತಾರೆ ಅಂತ ಕಳ್ಸಿ ಮುಖಾಂತರ ನಾನು ಪ್ರಾಮಿಸ್ ಮಾಡ್ತೀನಿ ಆಸ್ ಎ ಡೈರೆಕ್ಟರ್. ಇನ್ನು ಮಾಸ್ಟರ್ ಹತ್ರನೇ ಬಂದ್ಬಿಡ್ತೀನಿ. ರವಿ ವರ್ಮಾ ಮಾಸ್ಟರ್ ಬಂದರು. ಸರ್, ಫಸ್ಟ್ ಸಿನಿಮಾಲಿ ಬನಾರಸ್ಸಲ್ಲಿ ಅಷ್ಟೇನು ಫೈಟ್ ಮಾಡಿಲ್ವಲ್ಲ ನಿಮ್ಮ ಹೀರೋ, ಮಾಡ್ತಾರ ಫೈಟ್ ಅಂತ. ಬನ್ನಿ ಮಾಸ್ಟರ್, ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ, ಸ್ಟೈಲಾಗಿ ನಡ್ಕೊಂಬರ ಕೇಳಿ ಸಾಕು. ಅವ್ರು ಸ್ಟೈಲಾಗಿ ನಡ್ಕೊಂಬಂದ್ರೆ ನಾನು ತೆಗೆದು ಬಿಡ್ತೀನಿ ಅಂದರು. ಬಟ್ ಸ್ಟೈಲಾಗಿ ನಡ್ಕೊಂಬರೋದಲ್ಲ, ನೀವು ಫೈಟು ಕೆಲವು ತುಣುಕು ಅಷ್ಟೇ ನೋಡಿದ್ರಿ. ಸಿನಿಮಾದಲ್ಲಿ 3 ಫೈಟ್ ಇದೆ. 3 ಫೈಟನ್ನು ಜಾಹಿದ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಥರ ಅವ್ರು ಮಾಡಿದ್ದಾರೆ. ಆ್ಯಕ್ಚುಲಿ ಆ್ಯಕ್ಷನ್ ಇರೋ ಥರ ಅಂದ್ಕೊಂಡಿರಲಿಲ್ಲ ನಾನು. ಬನಾರಸ್ ಈ ಸಿನಿಮಾದಲ್ಲಿ ಅವರು ಈಸ್ ಕಿಲ್ಡ್ ಇಟ್.
ಇನ್ನು ಥ್ಯಾಂಕ್ ಯು ಮಾಸ್ಟರ್, ನೀವು ಬಂದು ನನಗೆ ಸಿಂಗಲ್ ಕಾರ್ಡ್ 3 ಫೈಟ್ ಮಾಡಿಕೊಟ್ಟಿದ್ದಕ್ಕೆ. ಇನ್ನು ಮಲಾಯ್ಕಾ ನನ್ನ ಕಾಂಬಿನೇಷನ್ ಇದು ಸೆಕೆಂಡ್ ಟೈಮು. ಉಪಾಧ್ಯಕ್ಷ ಮೊದಲನೇ ಸಿನಿಮಾ, ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದು. ಅಲ್ಲೇ ನನಗೆ ತುಂಬ ಇಂಪ್ರೆಸ್ ಆಗಿತ್ತು ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ. ಸೊ ಈ ಸಿನಿಮಾಗೆ ಈ ಪಾತ್ರ ತುಂಬಾ ಟಫೆಸ್ಟ್ ಕ್ಯಾರೆಕ್ಟರ್. ಈ ಪಾತ್ರನ ಹೊಸ ಹುಡುಗಿ ಮಾಡೋದು ತುಂಬ ಕಷ್ಟ, ಯಾಕಂದರೆ 2 ಶೇಡ್ ಇದೆ. ಸೊ ಅವರೊಬ್ರಿಗೆ ಅಲ್ಲ, ರಚಿತಾ ಅವ್ರದ್ದು 2 ಶೇಡ್ ಇದೆ, ಜಾಹಿದ್ ಅವ್ರದ್ದು 3 ಶೇಡ್ ಇದೆ. ಸೊ ಅಂಥ ಪಾತ್ರನ ತುಂಬ ಲೀಲಾಜಾಲವಾಗಿ ಅಭಿನಯಿಸಿದ್ರೆ. ಯಾಕೆಂದರೆ ಎದುರುಗಡೆ ಆರ್ಟಿಸ್ಟ್ ಎಷ್ಟು ಚೆನ್ನಾಗಿ ಅಭಿನಯಿಸ್ತಾರೋ ನಾವು ಅವಾಗ ಆಪೋಸಿಟ್ ಕೌಂಟರ್ ಆರ್ಟಿಸ್ಟು ಅಷ್ಟೇ ಅಭಿನಯಿಸೋಕ್ಕೆ ಸಾಧ್ಯತೆಗಳಾಗುತ್ತೆ. ಸೊ ನೀವು ಅದನ್ನು ಅದ್ಭುತವಾಗಿ 2 ಶೇಡಲ್ಲೂ ನಿಭಾಯಿಸಿದ್ದೀರಾ. ಥ್ಯಾಂಕ್ ಯು ಮಲಾಯ್ಕಾ.